ಇವತ್ತು ಭಾಳಷ್ಟು ಜನ ಹಿಂದಿನ ಕಾಲದೊಳಗೆ ಹೇಗೆ ಬದುಕ್ತಿದ್ರು, ಕದ ತರ್ಕೊಂಡು ಬದುಕ್ತಿದ್ರು. ಪಕ್ಕದ ಮನೆಯವನು ಈ ಕಡೆಯಿಂದ ಕುಡ್ಕೊಂಡು ನಡ್ಕೊತ ಹೋಗುವಂಥ ಟೈಮ್ದೊಳಗೆ ಅವನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಇವನ ಕಣ್ಣಾಗ ನೀರು ಬರ್ತಿತ್ತು. ಅಷ್ಟು ಚಂದ ಬದುಕಿದ್ರು ನಮ್ಮ ಹಿಂದಿಲ್ ಹಿರಿಯರು. ಇಬ್ಬರು ಕೂಡ ಗೆಳೆಯರು ಹೊಂಟಿದ್ರು ಅಂದ್ರೆ, ಇಬ್ಬರು ಕೂಡ ಗೆಳತಿಯರು ಹೊಂಟಿದ್ರು ಅಂತಂದ್ರೆ ಅವ್ರ ಕಾಲಿಗೆ ಅವನ ಕಾಲಿಗೆ ಎಲ್ಲ ನಾ ಹೇಳೋದು, ಪಕ್ಕದಾಗಿರ್ತಕ್ಕಂಥ ವ್ಯಕ್ತಿಯ ಕಾಲಿಗೆ ಏನಾದರೂ ಒಂದಿಷ್ಟು ಮುಳ್ಳು ಚುಚ್ಚಿದ್ರೆ ಇವ್ರ ಪಕ್ಕದಾಗಿರ್ತಕ್ಕಂಥ ವ್ಯಕ್ತಿಗೆ ಕಣ್ಣಾಗ ನೀರು ಬರ್ತಿತ್ತು. ಮನೆಯೊಳಗೆ ಒಂದು ಲಗ್ನ ಬಂದೈತೆ ಅಂದ್ರೆ ಅವ್ರ ಮನ್ಯಾಗ ಈಗೆಲ್ಲ ಕಲ್ಯಾಣ ಮಟ್ಟ ಬುಕ್ ಮಾಡ್ತಾರೆ, ಬೇಕಾದ್ರನ್ನ ಕರೀತಾರೆ, ಬೇಡದನ್ನ ಬಿಡ್ತಾರೆ, ಒಟ್ಟು ಮದುವೆ ಆಕ್ಕಾವ. ಈಗ ಅವಾಗ ಹೆಂಗಿತ್ತು, ತನ್ನ ಮನ್ಯಾಗ ಮಕ್ಕಳು ಮದುವೆ ನಡೀತು ಅಂತಂದ್ರೆ ಊರಿನವ್ರನ್ನೆಲ್ಲ ಮೀಟಿಂಗ್ ಕರೀತಾರೆ. ಇವತ್ತು ಬಹುತೇಕ ಅಮರುಗಳ್ದಾಗ ಕರಿತಿರ್ಬೋದು. ಮನ್ಯಾಗ ಮೀಟಿಂಗ್ ಕರೆದು ಎಲ್ಲ ಮಂದಿ ಹೇಳ್ತಾರೆ, ನೋಡಪ್ಪ ಇದು ನಿಮ್ಮ ಮನೆ ಮಕ್ಕಳು ಲಗ್ನ ಇದ್ದಂಗೆ ನಿಂತು ಮಾಡ್ರಿ ಅಂತ ಹೇಳ್ತಾರೆ. ಇದು ನಮ್ಮ ಭಾರತೀಯ ಪರಂಪರೆಯ ವೈಶಿಷ್ಟ್ಯ ಅನ್ನುವಂಥದ್ದು ವಿಚಾರ ಮಾಡ್ಕೊಳ್ಬೇಕು. ಇವತ್ತು ಕಾಲ ಎಷ್ಟು ಕ್ಷುದ್ರ ಹಾಕ್ಕೊಂತ ಬರಾಕತ್ತು, ಭಾಳ ಸಣ್ಣತನ ಆಗಕ್ಕೊಂತ ಬರಾಕತ್ತು ಅಂದ್ರೆ ಮನೆ ಕಂಪೌಂಡ್ ಎಲ್ಲ ದೊಡ್ಡವಾಗಕತ್ತು. ನಮ್ಮ ಮನೆ ಕಂಪೌಂಡ್ ದೊಡ್ಡವಾಗಕತ್ತಾವ, ಮನೆಯಾಗಿರ್ತಕ್ಕಂಥ ಟಿ ವಿ ಸ್ಕ್ರೀನ್ ಬಿಗ್ ಆಗಕತ್ತಾವ, ದೊಡ್ಡವಾಗಕತ್ತಾವ. ಮನೆಯಾಗಿರ್ತಕ್ಕಂಥ ಬಾತ್ರೂಮ್ ಸೈಜಾ, ಬೆಡ್ರೂಮ್ ಸೈಜಾ ಇವೆಲ್ಲ ದೊಡ್ಡವಾಗಕತ್ತಾವ, ಕಾಟು ದೊಡ್ಡವಾಗಕತ್ತಾವ. ಆದರೆ ಕೂಡಿರ್ತಕ್ಕಂಥ ಮನಸ್ಸುಗಳು ಮಾತ್ರ ಭಾಳ ಸಣ್ಣವಾಗಕತ್ತಾವ. ಮನುಷ್ಯನ ಪ್ರಗತಿ ಅಂದ್ರೆ ಏನು? ಮನುಷ್ಯ ಅಂತಂದ್ರೆ ನಾಗರಿಕತೆಯಿಂದ ಬೆಳೆದು ಬಂದಂಥವ. ಮೊದಲು ಮೈ ಮೇಲೆ ಬಟ್ಟೆ ಇರಲಿಲ್ಲ, ಅಡವಿ ಒಳಗೆ ಬದುಕ್ತಿದ್ದ, ಯಾವುದೇ ಸಂಬಂಧಗಳ ಕಲ್ಪನೆ ಇರಲಿಲ್ಲ. ಅಂಥ ಟೈಮ್ದೊಳಗೆ ಕಂಡವ್ರು ಮನುಷ್ಯನ ಹೊಡೆದು ತಿನ್ನುವಂಥ ಕಾಲಮಾನದೊಳಗೆ ಮನುಷ್ಯನ ಸಂಸ್ಕೃತಿ ನಾಗರಿಕತೆ ಬೆಳ್ಕೊಂತ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತೀವಿ ಅಂದ್ರೆ AI ಕಾಲದೊಳಗೆ ಬದುಕಾಕತ್ತೀವಿ ನಾವು. AI ಬಂದೈತಲ್ಲ, ನಿಮ್ಗೆ ಗೊತ್ತಿರಲಿ, ಇವತ್ತು AI ಎಷ್ಟು ಕೆಲಸ ಮಾಡಕತ್ತೈತೆ ಅಂದ್ರೆ ಭಾಳ ಮಂದಿಗೆ ಗೊತ್ತಿರಲಿ. ನಾವು ಇನ್ನೂ ಬರೀ ಹಿಂಗಾತು ಅನ್ಕೊಂತ ಕುಂತೀವಿ. ಜಗತ್ತು ಎಷ್ಟು ಮುಂದುವರೆದು ಹೊಂಟೈತೆ ಅಂತಂದ್ರೆ AI ಅನ್ನುವಂಥದ್ದು ಬಂದೈತಲ್ಲ. ಇನ್ನು ಮುಂದೆ ಹೆಂಗೆ ATM ಸೆಂಟ್ರ್ ಅದಾವ, ATM ಸೆಂಟ್ರ್ ಇದ್ದಂಗೆ ಮುಂದೆ ಸ್ವಲ್ಪ ದಿವಸದಾಗ ಏನು ಬರ್ತಾವೆ ಅಂತಂದ್ರೆ, ನೀವು ಏನೋ ಸಣ್ಣ ಪುಟ್ಟ ನಿಮ್ಮ ದೇಹಕ್ಕೆ ಏನಾದರೂ ಅನಾರೋಗ್ಯ ಆಯ್ತಂದ್ರೆ ಡಾಕ್ಟ್ರ್ ಹತ್ರ ಹೋಗೋಂಗಿಲ್ಲ. ಈಗ ATM ಮಿಷನ್ ಇರ್ತಾವಲ್ಲ, ಹಂಗೆ ಮಿಷನ್ ಇರ್ತಾವೆ. 6 ಸೆಕೆಂಡ್ನಾಗ ಸ್ಕ್ಯಾನ್ ಮಾಡ್ತೈತಿ ನಿಮ್ಮ ಬಾಡಿನದು. ಬರೀ ಜಸ್ಟ್ 6 ಸೆಕೆಂಡ್ನಾಗ ಸ್ಕ್ಯಾನ್ ಮಾಡ್ತೈತಿ. 6 ಸೆಕೆಂಡ್ನಾಗ ಸ್ಕ್ಯಾನ್ ಮಾಡಿ ಈಗ ಹೆಡ್ಡೇಕ್ ಬಂತಂದ್ರೆ ಡಾಕ್ಟ್ರ್ ಎಲ್ಲ ಒಂದೇ ಗುಳಿಗೆ ಬರೆದು ಕೊಟ್ಬಿಡ್ತಾರೆ. ಈಗ ಇನ್ನು ಮುಂದೆ ಹಂಗೆ ಬರೋದಿಲ್ಲ. ನಿಮಗೆ ಎಷ್ಟು ಡೋಸ್ ಬೇಕು, ನಿಮ್ಮ ದೇಹಕ್ಕೆ ಯಾವ್ದು ಹೊಂತೈತಿ ಅದನ್ನಲ್ಲೇ ATMನಾಗ ಹೆಂಗೆ ರೊಕ್ಕ ಬರ್ತೈತಿಲ್ಲ ಹೊರಗೆ, ಹಂಗೆ ಚೀಟಿ ಬರ್ತೈತಿ. ಸ್ಕ್ಯಾನ್ ಆದಮೇಲೆ ಅದನ್ನಲ್ಲೇ ಗುಳಿಗೆ ತೊಗೊಳ್ಳೋದು, ಅಲ್ಲೇ ನಿಮ್ಗೆ ಒಂದಷ್ಟು ರೂಮ್ ಮಾಡಿರ್ತಾರೆ. ಎಷ್ಟು ನಿಮಿಷ ರೆಸ್ಟ್ ತೊಗೋಬೇಕು, ಎಷ್ಟು ನಿಮಿಷ ಬಿಟ್ಟು ಗುಳಿಗೆ ತೊಗೋಬೇಕು, ಇದನ್ನು ಅದ ಹೇಳ್ತೈತಿ. ಇಷ್ಟೆಲ್ಲ ಹೇಳಿ ಅಲ್ಲೇ ರೆಸ್ಟ್ ತೊಗೊಂಡು, ಅಲ್ಲೇ ಗುಳಿಗೆ ತೊಗೊಂಡು, ಅಲ್ಲೇ ಊಟ ಮಾಡಿ, ಅಲ್ಲೇ ಎದ್ದೋಗ್ಬಿಡೋದಿನ್ನ. ಇಂಥ ಕಾಲಘಟ್ಟದಾಗ ನಾವು ಬದುಕಾಕತ್ತೀವಿ. ಏನಿಲ್ಲಾರ್ದನ ನಿಮ್ಮನ್ನು ಹಿಡಿಯೋರಿಲ್ಲ. ಇನ್ನು ಅಂಥದ್ದೊಂದು ಏನಾರು ಬಂದ್ರಿ, ಎಲ್ಲಿ ಸಿದ್ದಪ್ಪಜ್ಜ, ಎಲ್ಲಿ ಸ್ವಾಮಿಗಳು, ಎಲ್ಲಿ ಪ್ರವಚನ, ಭಾಳ ಕಷ್ಟ ಐತಿ ಕತಿ. ನಾನು ಹೇಳಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಇಂಥ ಕಾಲಘಟ್ಟದೊಳಗೂ ಸಹಿತ ಸಿದ್ದಪ್ಪಜ್ಜನ ವಿಚಾರವನ್ನು ಕೇಳುವುದಕ್ಕಾಗಿ ನಾವು ಯಾಕೆ ಇಷ್ಟಕೊಂಡ ಮಂದಿ ಕುಡಿವಿ ಅಂತಂದರೆ, ಸಿದ್ದಪ್ಪಜ್ಜ ಇವತ್ತು ಭಾಳ ಮಂದಿ ಇಲ್ಲಿರೋರು ಹಿಂದಿನವ್ರಿಗೆ ಯಾರಿಗೂ ಪರಿಚಯ ಇಲ್ಲ. ಮುಂದೆ ಯಾರು ಬರ್ತಾರೋ ಅವ್ರಿಗೆ ಅಷ್ಟರಿಗೆ ಪರಿಚಯ ಇರೋಕ್ಕಾಗೋದಿಲ್ಲ. ಹಿಂದಿರೋರಿಗೆ ಮುಂದೆ ಬರೋರಿಗೆ ಯಾರಾದರೂ ಶಾಶ್ವತ ಪರಿಚಯ ಇರ್ತದೆ ಅಂದರೆ ಅದು ಸದ್ಗುರು ಸಿದ್ದಪ್ಪಜ್ಜನ ಅಂತವ್ರು ಅನ್ನುವಂಥದ್ದನ್ನು ಅಭಿಮಾನದಿಂದ ಒಪ್ಕೊಳ್ಬೇಕಾಗ್ತದೆ. ಸಿದ್ದಪ್ಪಜ್ಜ ಈ ಭೂಮಿ ಮೇಲೆ ಬಂದರು, ನಮ್ಮಂಗೆ ಬಂದಾರ, ಅವರು ನಮ್ಮಂಗೆ ಬಂದಾರ. ಶಿವಪ್ಪ ಪಾರ್ವತಮ್ಮ ನವಲಿಯವರ ದಂಪತಿಗಳ ಉದರದೊಳಗೆ ಸಿದ್ದಪ್ಪಜ್ಜ ನಿಮ್ಮಂಗನೇ ಬಂದಾರ. ಜಗದೊಳಗೆ ಹುಟ್ಟಿದವರೆಲ್ಲ ಹಗರಣಿಗರಾಗಿ ಹುಟ್ಟಿದರಲ್ಲದೆ ಜಗವ ಗೆಲ್ಲಲರಿಯದೆ ನೆಗೆಗಡಿಯಾಗಿ ಹೋದರು. ಎಮ್ಮ ಶರಣರು ಅಂತಲ್ಲ ಕಾಣಿರಣ್ಣ. ಜಗತ್ತನ್ನು ಗೆಲ್ಲಬೇಕಂತ ಹುಟ್ಟಿದವ್ರು ರಗಡು ಮಂದಿ ಅದಾರ. ಎಲ್ಲರೂ ಜಗತ್ತು ಗೆದ್ದು ಹೋಗ್ಬೇಕಂತಲೇ ಹೇಳಿದವ್ರು ಅದಾರ. ಎಲ್ಲರಿಗೂ ಗೆಲ್ಲಕ್ಕಾಗ್ತದೇನು? ಎಲ್ಲರಿಗೂ ಗೆಲ್ಲಕ್ಕಾಗೋದಿಲ್ಲ. ಇಷ್ಟೆಲ್ಲ ಜನಗಳು ಕುಡ್ಕೊಂಡು ಸಿದ್ದಪ್ಪಜ್ಜನ ಹತ್ರ ಬಂದ್ರೆ ಎಲ್ಲರೂ ಬೇಡ್ಕೊಳ್ಳೋದ ಮಾಡ್ತೀವಿ ನಾವೆಲ್ಲ. ಇಷ್ಟು ಮಂದಿ ಬಂದು ಕುಂತೀರಿ, ಕರೆ ಕೇಳ್ತೀನಿ ಎಲ್ಲ ಅಮರುಗಳು ತಾಯಂದರಿಗೆ. ಒಂದು ದಿವಸ ಬಂದು ಸಿದ್ದಪ್ಪಜ್ಜನ ಗದ್ದಿಗೆ ಮುಂದೆ ಬಂದು, ಯಪ್ಪ ಸಿದ್ದಪ್ಪಜ್ಜ ಆರಾಮದೀನಿ ಅಂತ ಕೇಳಿರನ್ರಿ ಅವರ ಹೂನರನ್ರಿ ಆನರನ್ರಿ ನೀವು? ಇಲ್ಲ, ಬಂದು ಕೊಡ್ಲಿನ ಶೂಟೌಟ್. ನನಗದನ್ನು ಕೊಡು. ಅವ್ರ ಮನೆ ಕಟ್ಟ್ಯಾರ, ನಾನೊಂದು ಕಟ್ಟಬೇಕು. ಎಲ್ಲದ್ರಾಗ ಮಸ್ತರ ಮನುಷ್ಯಾಗ ಎಷ್ಟು ಮಸ್ತರ ಐತೆ ಅಂದ್ರೆ, ಪಕ್ಕದ ಮನೆ ಯಾವನಾದ್ರೂ ಒಂದು ಅಂತಸ್ತಿನ ಮನೆ ಹಾಕ್ಸಿಂದಂದ್ರೆ ನಾನು 2 ಅಂತಸ್ತಿಂದ ಹಾಕ್ಸಬೇಕಾ, ಚಲೋ ಆತಲ್ಲೇ. ಒಂದು ಗಾಡಿ ತಂದಿಲ್ಲ, ಗಾಡಿ ತರಬೇಕಾ. ಅವ TV ತಂದಿಲ್ಲ, TV ತರಬೇಕಾ. ಮೊಬೈಲ್ ತಂದಿಲ್ಲ, ಮೊಬೈಲ್ ತರಬೇಕಾ. ಅವ ಮತ್ತೇನಾದರೂ ಪಟ್ನ ಹೋಗಿ ಮದುವೆ ಆಗಿ ಬಂದಂದ್ರೆ ನಾನು ಮದುವೆ ಆಗಬೇಕಾ. ಎಲ್ಲದ್ರಾಗ ನಾವು ಅವ್ನು ಜೇಂಟ್ ಹಾಕ್ಕೊತೀನಿ. ಮತ್ತು ಅವ್ನು ಸತ್ತ ಅಂತ ಸುದ್ದಿ ಬಂದ್ರೆ ನಾನು ಸಾಯಬೇಕಂತ ಯಾಕೆ ವಿಚಾರ ಮಾಡಬಾರ್ದು? ಅದಕ್ಕಿಲ್ಲ. ಮತ್ತೊಬ್ಬರು ಮತ್ಸರ ಇಲ್ಲಾರ್ದಂಥ ಏಕೈಕ ವಸ್ತು ಅಂದ್ರೆ ಸಾವು ಮತ್ಸರ ಇಲ್ಲ ಅದಕ್ಕೆ. ಮತ್ತು ಎಲ್ಲದಕ್ಕೆ ನಾವು ಸರ್ವಡ್ಕೊಂತೀಯಲ್ಲಪ್ಪ. ಮತ್ತು ಅವ್ನು ಸತ್ತ ಅಂತ ಸುದ್ದಿ ಬಂದರೆ ಮತ್ತು ಅವ್ನು ಹೋದ ಇಷ್ಟು ದಿವಸ ಅವ್ನು ನೋಡೇ ಬದುಕೀನಿ, ನಾನು ಹೋಗೇ ಬಿಡ್ತೀನಿ ಅಂತಾರೇ ಯಾರು ಅನ್ನೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ,
ಸದ್ಗುರು ಸಿದ್ದಪ್ಪಜ್ಜನ ಆಶೀರ್ವಾದ ಹೆಂಗೈತಂದ್ರೆ ಜಗತ್ತಿನೊಳಗೆ ನಮ್ಮಂಗನ ಬಂದಾರ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋವರು ನೋಡಯ್ಯ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರು ಹೆಂಗೆ ಬರ್ತಾರ, ನಿಮ್ಮಂಗೆ ಬಂದಾರ ಕರೆ, ಆದ್ರೆ ನಿಮ್ಮಂಗೆ ಇರಂಗಿಲ್ಲ. ಅವರು ಈ ಭೂಮಿ ಮೇಲೆ ಜ್ಞಾನವನ್ನು ಗಳಿಸ್ಕೊಂಡು ಬರ್ತಾರೆ, ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ಕೊಂಡು ಬರ್ತಾರೆ. ಜಗತ್ತಿಗೆ ದೇವರಾಗಿ ಆಶೀರ್ವಾದ ಮಾಡ್ಕೊತ ಬಂದಿರುವಂಥ ಎಲ್ಲ ಭಕ್ತರ ಕಷ್ಟಗಳನ್ನು ಕಳೆಯುವಂಥ ದೊಡ್ಡ ಶಕ್ತಿ ಯಾರಲ್ಲಿ ಐತಂದ್ರೆ ಅದು ಸದ್ಗುರು ಸಿದ್ದಪ್ಪಜ್ಜನ ಹತ್ರ ಐತೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಂದಿ ಬಂದು ಕುಂತೀರಿ ನೀವೆಲ್ಲ, ಮತ್ತೊಂದು ಕಾರಣಕ್ಕೆ ಅಲ್ಲ. ಸಿದ್ದಪ್ಪಜ್ಜಗೂ ಸಹಿತ ಮನೆ ಒಳಗನ ಹುಟ್ಟಿದ ನಾವು ನೀವು ಹೆಂಗೆ ಹುಟ್ಟಿವಿ ಹಂಗೆ ಹುಟ್ಟ್ಯಾರ ಸಿದ್ದಪ್ಪಜ್ಜವ್ರು. ಸಿದ್ದಪ್ಪಜ್ಜವ್ರು ಮನೆ ಬಿಡೋದಕ್ಕೆ ಒಂದು ವೈರಾಗ್ಯದ ಕಾರಣ ಐತೆ ಅವರಿಗೆ. ಎಷ್ಟು ಮಂದಿಗೆಲ್ಲ ಗೊತ್ತೈತಿ ಹೇಳ್ರಿ ನೋಡೋಣ. ಎಲ್ಲರಿಗೂ ಗೊತ್ತೈತಿ. ಮನೆಯಾಗಿರ್ತಕ್ಕಂಥ ಮೊದಲನೇ ತಾಯಿ ತೀರ್ಕೊಂಡ ನಂತರದಲ್ಲಿ ಅವ್ರ ತಂದೆಯವರು ಇನ್ನೊಂದು ಲಗ್ನ ಆಗುವಂಥ ಪ್ರಸಂಗ ಬಂತು. ಏನು ತಪ್ಪಲ್ಲ, ಸಣ್ಣ ಹುಡುಗದಾನ, ಅವ್ರು ಕಾಳಜಿ ಮಾಡಬೇಕು ಅಂತ ಮತ್ತೊಂದು ಮದುವೆ ಆಯಿತು. ಒಂದೇ ತಾಯಿ ತೀರ್ಕೊಂಡ ನಂತರದಲ್ಲಿ ಭಾಳಷ್ಟು ಮನಸ್ಸಿಗೆ ನೋವು ಆಗ್ತದೆ ಸಿದ್ದಪ್ಪಜ್ಜನವ್ರಿಗೆ. ಮುಂದೆ ವಯಸ್ಸಿಗೆ ಬಂದ ಮೇಲೆ ಎಲ್ಲರ ಮನೆಯಾಗ ಮಾತಾಡೋದೇನು, ಸ್ವಲ್ಪ ವಯಸ್ಸಿಗೆ ಬಂದ ಅಂದ ಕೂಡಲೇ ಎಲ್ಲರೂ ಚಲೋ ಮಾಡೋದೇನು, ನನ್ನ ಮಗನ ಮದುವೆ ಮಾಡಬೇಕು, ನನ್ನ ಮದುವೆ ಮಾಡಿ ಚಲುವ, ಹಂಗೆ ಕನ್ಯೆ ಹುಡುಕಕ್ಕೆ ಚಲುವ. ಕನ್ಯೆ ಹುಡುಕೋರ ಪರಿಸ್ಥಿತಿ ಇಷ್ಟು ಕೆಟ್ಟಾಗಿಬಿಟ್ಟೈತಿ. ನಾವು ಇನ್ನೂ 5 ವರ್ಷ ಬಿಟ್ಟು ಮದುವೆ ಮಾಡ್ತೀವಿ ಅಂದ್ರೆ ಈಗ ಕನ್ಯೆ ಹುಡುಕಕ್ಕೆ ಚಲೋ ಮಾಡ್ಬೇಕು ಮಂದಿ. ಎಲ್ಲಿ ಹೋದ್ರೂ ಅದ ಹಾವಳಿ. ಮೊನ್ನೆ ನಾವು ಜೋಡಿಗೆ ಹಿಡ್ಕೊಂಡು ದುಷ್ಟಟಗಳ ಭಿಕ್ಷೆ, ಸದ್ಗುಣ ದೀಕ್ಷೆ ಅಂತ ತಿಳ್ಕೊಂಡು ದಿವಸ ಹಾವೇರಿ ಭಾಗದಾಗೆಲ್ಲ ಹಳ್ಳಿಗೆ ಹೋಗಿ ಸಂಚಾರ ಮಾಡಕತ್ತೀವಿ. ಮೊನ್ನೆ ಒಬ್ಬ ಚೀಟಿ ಬರೋದು ಹಾಕ್ಯ ನಮಗೆ, ಅಜ್ಜಾರ ಚಟ ಬಿಡಿಸೋದು ಕಮ್ಮಿ ಮಾಡಿರಿ, ಕನ್ಯೆ ಕೊಡಿಸೋ ಕೆಲಸ ಮಾಡಿರಿ ಅಂತ ಬರ್ದ ನಮಗೆ. ಇನ್ನು ಅದನ್ನು ಮಾಡ್ಬೇಕಾದಿತ್ತು ನಾವು. ಹಂಗೆ ನಾವು ವಿಚಾರ ಮಾಡಬೇಕಾಗಿರುವಂಥ ಸರ್ಕಾರಕ್ಕೆ ಹೇಳೋದು ಮುಗಿದ ಜನರದು. ಒಂದು ಊರಾಗ ಹೋಗಿ ಕೇಳಿದ್ವು ನಾವು. ಭಾಳಷ್ಟು ಊರಾಗ ಒಂದು ಊರು ಐತಲ್ಲಿ, ಆ ಊರ ಹೆಸರು ಕಬ್ಬೂರು. ಅದನ್ನು ಹೇಳಿಬಿಡ್ತೀನಿ, ಯಾರು ಪರಿಚಯ ಇದ್ರೆ ಕೇಳ್ರಿ. ಈ ಊರಾಗ ಅವ್ರು ಅಜ್ಜಾರು ಹೇಳಿದರು, ಅಜ್ಜಾರು ನಮ್ಮ ಊರಾಗ ಎಷ್ಟು ಮಂದಿ ಮದುವೆ ಆಗ್ಲಾರ್ದ ಹುಡುಗರು ಕುಂತಾರಂದ್ರೆ ಸುಮಾರು 600 ಹುಡುಗರು ಮದುವೆ ಆಗ್ಲಾರ್ದ ಕೂತಾವ್ರಿ ಅಜ್ಜಾರು ಅಂತ ಹೇಳ್ತಾರಂತಂದ್ರೆ ಕನ್ಯೆ ಸಿಗ್ತಾ ಇಲ್ಲ. ಕನ್ಯೆ ಸಿಗ್ಲಾರ್ದಕ್ಕೆ ಕಾರಣ ಏನು? ಕನ್ಯೆ ಸಿಗ್ಲಾರ್ದಕ್ಕೆ ಕಾರಣ ನೀವು ಓದಿರಿ. ಅದಕ್ಕೆ ಎಲ್ಲರೂ ಬರೀ ನೌಕರಿದವರೇ ಬೇಕನ್ನುವಂಥ ಹುಚ್ಚು ಸಾಹಸ ಕೊಂಟಾರೆ. ಬರೀ ನೌಕರಿದವರೇ ಇರಬೇಕು, ನೌಕರಿ ಇದ್ರೆ ಅಟ್ಟ ನಡೆಯಂಗಿಲ್ಲ. ಮತ್ತೆ ಇತ್ತಿತ್ತ ಕೆಲವು ಮಂದಿ ಎಬ್ಸಾಕತ್ತಾರ. ನೌಕರಿ ಇರೋ ಜೊತೆಗೆ ಅವನ ಹೆಸರ್ಲಾಗ ಹೊಸ ಹೊಲ ಇರ್ಬೇಕಂತ. ಮತ್ತೆ ನೀವು ಹೊಲಕ್ಕೆ ಹೋಗೋಕಿನ ಅಲ್ಲ, ಮನೆ ಬಿಟ್ಟು ಹೊರಗೆ ಹೋಗೋಕಿನ ಅಲ್ಲ. ಕೆಲವು ಮಂದಿ ಅಂತಾಳೆ. ಮೊನ್ನೆ ಹೋಗ್ಬೇಕು ನಮ್ಮ ಹತ್ರ ಬಂದಿದ್ದು, ಅಜ್ಜಾರು ನಿಮ್ಮ ಆಶೀರ್ವಾದದಿಂದ ಭಾಳ ಚಲೋ ಸಿಕ್ಕೈತ್ರಿ ನನ್ನ ಮಗಳಿಗೆ ಮನೆ. ಚಲೋ ಆತ್ಬಿಡು, ಅಜ್ಜನ ಆಶೀರ್ವಾದ ಒಳ್ಳೇದಾಗಲಿ. ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ ನೋಡ್ರಿ ಅಜ್ಜಾರ, ಅಷ್ಟು ಚಲೋ ಮನೆ ಸಿಕ್ಕೈತೆ ಅಂದ್ಲಕ್ಕೆ. ನಾ ಹೇಳಿದೆ, ಆಕೆ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ ಅಂದ್ರೆ ಇನ್ನೇನು ಭಾಳ ದಿವಸ ಬದುಕೋದಿಲ್ಲ ನಿನ್ನ ಮಗಳು ಅಂಜಾನು. ಹಂಗ್ಯಾಕಂತೀರಿ ಅಜ್ಜಾರ ಅಂತ. ಅಲ್ವಾ, ಮುಂಜಾನಿಂದ ಸಂಜೆ ಮಟ್ಟ ಬೆವರು ಹನಿ ಸುರಿಸಿ ಹೊರಗೆ ದುಡ್ದವ್ರ ಉಳಿವಲ್ರು, ಒಂದೇ ಹತ್ರ ಕುಂತು ತಿಂದವ್ರು ಉಳಿತಾರೆ ಜಗತ್ನಾಗ ಭಾಳ ದಿವಸ ಬದುಕಬೇಕಾಗಿತ್ತು ಅಂದ್ರೆ ನಿಯಮ ಹೆಂಗಿರ್ಬೇಕಂದ್ರೆ ಚಲನಶೀಲ ಇರಬೇಕಿದು. ದಿವಸ ದುಡಿತಾ ಇರಬೇಕು. ಒಂದು ದಿವಸನ ಹಂಗೆ ಕುಂದ್ರು ಹಂಗಿಲ್ಲ. ನಾವು ವಿಚಾರ ಮಾಡ್ಕೊಳ್ಬೇಕು, ಎಷ್ಟು ಚಲನಶೀಲವಾಗಿ ನಾವು ಬದುಕನ್ನು ಮಾಡ್ತೀವಿ ಅಷ್ಟು ಚಂದ ನಡಿತೀವಿ. ಇವತ್ತು ಹೇಳ್ತಾರೆ 10,000 ಸ್ಟೆಪ್ಸರ ನೀವು ದಿವಸ ಡೈಲಿ ಇಡಬೇಕು ಅಂತ ತಿಳ್ಕೊಂಡು ಇಡೋಕ್ಕಾಗ್ತದೆ ನಮಗೆ. ಹಿಂದಿಲಿ ಹಿರಿಯರು ಹಂಗೆ ಊಟ ಮಾಡ್ತಿದ್ರು, ಹಂಗೆ ದುಡಿತಿದ್ರು. ಇವತ್ತು ನಮಗೆ ಎಲ್ಲ ಮಿಷಿನರಿ ಕೆಲಸ ಮಾಡಕತ್ತಾವ. ವರ್ಷದಕ್ಕೆ ಮಿಷನ್ ಬಂದದ, ಬಟ್ಟೆ ತೊಳಿದಕ್ಕೆ ಮಿಷನ್ ಬಂದದ, ಅಡುಗೆ ಮಾಡೋದಕ್ಕೂ ಸಹಿತ ಭಾಳಷ್ಟು ಏನೇನು ಭಾಳ ಬಂದಾವ. ಆದರೆ ದೈಹಿಕವಾಗಿರ್ತಕ್ಕಂಥ ಶ್ರಮ ಕಡಿಮೆ ಆಗ್ಯದ. ಹಿಂದಿನ ಕಾಲದೊಳಗೆ ಊರಿಗೆ ಒಂದೇ ಆಸ್ಪತ್ರೆ ಇರ್ತಿತ್ತು. ಊರಾಗಿದ್ದವರೆಲ್ಲ 100 ವರ್ಷ ಬದುಕ್ತಿದ್ರು. ಇವತ್ತು ಗಲ್ಲಿಗೆ ಒಂದೊಂದು ಆಸ್ಪತ್ರೆ ಆಗ್ಯಾವ. ಎಲ್ಲರೂ ಬರೀ ಮಾತು ಎತ್ತಿದ್ರೆ ಆ ಗುಳಿಗೆ ತೊಗೋಬೇಕ್ರಿ, ಈ ಗುಳಿಗೆ ತೊಗೋಬೇಕ್ರಿ, ಹಂಗಾಗೈತ್ರಿ ಹಿಂಗಾಗೈತ್ರಿ. ಕಾರಣ ಏನು ಅಂತಂದ್ರೆ ಆರೋಗ್ಯ ಸಂಪತ್ತು ಬಂತು ನಮಗೆ, ಆರೋಗ್ಯ ಕಳ್ಕೊಳಕತ್ತಿ. ನಿಜವಾದ ಸಂಪತ್ತು ಯಾವುದು? ನಿಜವಾದ ದೊಡ್ಡ ಸಂಪತ್ತು ಯಾವುದು ಅಂತಂದ್ರೆ ಲತಾ ಮಂಗೇಶ್ಕರ್ ಅವರು ಕೊನೆಯದಾಗಿ ಒಂದು ಸಂದರ್ಶನ ಕೊಟ್ಟಾರ ಹಾಸ್ಪಿಟಲ್ನಾಗಿದ್ದಾಗ. ಲತಾ ಮಂಗೇಶ್ಕರ್ ಅವರು ಗಿನ್ನಿಸ್ ದಾಖಲೆಯನ್ನು ಮಾಡಿದವರು, ವರ್ಲ್ಡ್ ರೆಕಾರ್ಡ್ ಆಫ್ ಬುಕ್ಕಿನೊಳಗೆ ಅವ್ರ ಹೆಸರನ್ನು ದಾಖಲೆ ಮಾಡ್ಯಾರ. ಅವರು ಒಂದು ಲಾಸ್ಟ್ ಮಾತನ್ನು ಹೇಳ್ತಾರಮ್ಮ. ಅವ್ರು ಮದುವೆ ಆಗಿಲ್ಲ, ಮದುವೆ ಆಗದೇ ಇರೋದಕ್ಕೆ ಹಲವಾರು ಕಾರಣ ಇರ್ಬೋದು, ಆ ಮಾತು ಬೇರೆ. ಅವರ ಹಾಸ್ಪಿಟಲ್ನಾಗಿದ್ದಾಗ ಒಂದು ಮಾತನ್ನು ಹೇಳ್ತಾರೆ ಅವರು, ನಿಜವಾದ ಸಂಪತ್ತು ಯಾವುದು ಅಂತಂದ್ರೆ ನನ್ನ ಜೀವನದಲ್ಲಿ ನನ್ನ ಮನೆಯೊಳಗೆ ಎಂತೆಂಥ ದೊಡ್ಡ ಕಾರ್ ಅದಾವ ಅಂದ್ರೆ ಅಗದಿ ದೇಶದ ಅತಿ ಉನ್ನತವಾಗಿರ್ತಕ್ಕಂಥ ರಿಚೆಸ್ಟ್ ಕಾರ್ ಎಷ್ಟು ಅದಾವಲ್ಲ ಅಷ್ಟು ಕಾರುಗಳು ನನ್ನ ಗ್ಯಾರೇಜ್ನಾಗ ನಿಂತಾವ. ನಾನು ಮಾತ್ರ ಈ ವೀಲ್ ಚೇರ್ ಮೇಲೆ ಈ ಸದ್ದು ಕುಂತೀನಿ. ಪ್ರೆಸೆಂಟೇಷನ್ನೊಳಗೆ ಹೇಳ್ತಾರೆ ಅವರು. ನಾನು ಜಗತ್ತಿನಾಗಿರುವಂಥ ಎಲ್ಲ ಭಾಳ ದೊಡ್ಡ ಕಿಮ್ಮತ್ತಿನ ಕಾರ್ ಗಾಡಿ, ಎಲ್ಲ ಕಂಪ್ನಿ ಕಾರ್ ಗಾಡಿ ನನ್ನ ಹತ್ರ ಅದಾವ. ನಾನು ಮಾತ್ರ ವೀಲ್ ಚೇರ್ನಾಗ ಕುಂತೀನಿ. ನನ್ನ ಹತ್ರ ಸೀರೆ ಎಷ್ಟು ಅದಾವ ಅಂತಂದ್ರೆ ಬಹುತೇಕ ಯಾವ ದೇಶದೊಳಗೆ ಎಷ್ಟು ಕಾಸ್ಟ್ಲಿಯೆಸ್ಟ್ ಸೀರೆ ಅದಾವಲ್ಲ ಅಷ್ಟು ನನ್ನ ಹತ್ರ ಬಟ್ಟೆ ಅದಾವ. ನಾನು ಮಾತ್ರ ಹಾಸ್ಪಿಟಲ್ನಾಗ ಕೊಟ್ಟಿರುವಂಥ ಗೌನ್ ಹಾಕ್ಕೊಂಡು ಇಲ್ಲಿ ಕುಂತೀನಿ. ನನ್ನ ಹತ್ರ ಎಂಥ ಬೆಡ್ ಅದಾವ ಅಂತಂದ್ರೆ ಬಹುತೇಕ ಆಮ್ಲಜನಕ ಮಿಶ್ರಿತವಾಗಿರ್ತಕ್ಕಂಥ ಬೆಡ್ಗಳದಾವ.
ಆದ್ರೆ ನಾನು ಮಾತ್ರ ಹಾಸ್ಪಿಟಲ್ನಾಗಿರ್ತಕ್ಕಂಥ ಈ ಬೆಡ್ ಮೇಲೆ ಕೂತೀನಿ. ನನ್ನ ಹತ್ರ ಎಂತೆಂಥ ಸ್ಲೀಪರ್ಗಳದಾವ ಅಂದ್ರೆ ಬಹುತೇಕ ನೀವು ಯಾರೂ ಕಂಡಿರ್ಲಿಕ್ಕಿಲ್ಲ, ಅಷ್ಟು ಸ್ಲೀಪರ್ಗಳು ನನ್ನ ಹತ್ರ ಅದಾವ. ಆದರೆ ಅವ್ರು ಕೊಟ್ಟು 2 ಸಾಕ್ಸ್ಗಳನ್ನು ಹಾಕ್ಕೊಂಡು ಹಾಸ್ಪಿಟಲ್ನಾಗ ಮಲಗೀನಿ. ಒಟ್ಟಾರೆಯಾಗಿ ನಿಜವಾದ ಸಂಪತ್ತು ಅಂತಂದ್ರೆ ನನ್ನ ಮನೆಯೊಳಗಿರ್ತಕ್ಕಂಥ ಮನಿ ಅಲ್ಲ, ಸಂಪತ್ತಲ್ಲ, ಬಂಗಾರ ಅಲ್ಲ, ಯಾವುದೂ ಅಲ್ಲ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಏನೈತಲ್ಲ, ಇದೇ ನಿಜವಾದ ಸಂಪತ್ತೇ ಹೊರತಾಗಿ ಉಳಿಕಿದ್ದು ಯಾವುದೂ ಅಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಹಾಗೆ ವಿಚಾರ ಮಾಡ್ಕೊಳ್ಬೇಕು ನಾವು. ಪರಮಾತ್ಮನಾಗಿರ್ತಕ್ಕಂಥ ಅದ್ಭುತ ಶರೀರ ಕೊಟ್ಟು ಕಳಿಸಿದ ಮೇಲೆ ಭೂಮಿ ಮೇಲೆ ನಿನಗೊಂದು ಕಾರ್ಯವನ್ನು ಮಾಡೋಕೆ ಹೇಳ್ಯಾನ ನಾವು. ಯಾಕೆ ನಾವು ಬೇರೆಯಾಗಿ ಏನಾದರೂ ಹುಟ್ಟಬೋದಾಗಿತ್ತಲ್ಲ, ಬೇರೆ ಏನಾದರೂ ಆಗ್ಬೋದಾಗಿತ್ತಪ್ಪ. ನಮ್ಮ ಮುಂದೆ ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಾವ, ಅವ್ನು ನೋಡ್ತೀವಿ. ನಾವು ನೋಡಿನೂ ಸಹಿತ ವಿಚಾರ ಮಾಡ್ಕೊಳ್ಬೇಕು. ಅದಕ್ಕಿಂತ ಡಿಫ್ರೆಂಟಾಗಿ ನಮ್ಮನ್ನು ಹುಟ್ಸ್ಯಾನ ಅಂದರೆ ಎಲ್ಲರೂ ತಲೆಯಾಗಿ ಇಟ್ಕೊಳ್ರಿ. ಯಾವುದಾದ್ರೂ ಪ್ರಶಸ್ತಿ ಬಂದಾಗ ಮನುಷ್ಯನಿಗೆ ಭಾಳ ಖುಷಿ ಆಗ್ತದೆ. ಇಲ್ರಿ ಇವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದೈತೆ ಅಂದ್ರೆ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡ್ತಾರೆ. ಶೌರ್ಯ ಪ್ರಶಸ್ತಿ ಬಂದೈತ್ರಿ ಅಂದ್ರೆ ಅವ್ರು ಕರೆದು ಸನ್ಮಾನ ಮಾಡ್ತಾರೆ. ಅವ್ರು ನೋಬೆಲ್ ಬಂದದಂದ್ರೆ, ಭಾರತ ರತ್ನ ಬಂದದಂದ್ರೆ, ಅವ್ರಿಗೆ ಪದ್ಮಶ್ರೀ ಬಂದದಂದ್ರೆ ಅವ್ರನ್ನೆಲ್ಲರನ್ನ ಕರೆದು ವೇದಿಕೆ ಮೇಲೆ ಕುಂದ್ರಿಸಿ ಸನ್ಮಾನ ಮಾಡ್ತಾರೆ. ತಲೆಯಾಗಿ ಇಟ್ಕೊಳ್ಬೇಕು. ನಮ್ಮ ದೇಶದೊಳಗೆ ಕೊಡುವಂಥ ಪ್ರಶಸ್ತಿ ಇರ್ಬೋದು, ಹೊರದೇಶದಾಗ ಕೊಡ್ತಕ್ಕಂಥ ಪ್ರಶಸ್ತಿ ಇರ್ಬೋದು. ಯಾವುದೇ ಪ್ರಶಸ್ತಿ ಮನುಷ್ಯನಿಗೆ ಬಂದಾಗ ಆ ಮನುಷ್ಯ ವಿಶೇಷ ಆಗಿ ಕಾಣ್ತಾನೆ ಅನ್ನೋದಾದ್ರೆ, ಹಾಗಾದರೆ ಪ್ರಶಸ್ತಿ ತೊಗೊಂಡರ ಅಟ್ಟನ ದೊಡ್ಡವರು, ತೊಗೊಳ್ಳಾರದವ್ರದ್ದು ಯಾರೂ ದೊಡ್ಡವರಲ್ಲ ಅನ್ನುವಂಥ ಮಾತಲ್ಲ. ನಮಗೆ ಎಂಥ ದೊಡ್ಡ ಪ್ರಶಸ್ತಿ ಕೊಟ್ಟಾನ ಭಗವಂತ ಅಂತಂದರೆ, ಇವ್ರಿಗೆಲ್ಲ ಪ್ರಶಸ್ತಿ ಕೊಟ್ಟಾಗ ಇವ್ರು ಎಷ್ಟು ದೊಡ್ಡವ್ರಾಗಿ ಕಾಣ್ತಾರೆ. ಭಗವಂತನ ಕಣ್ಣಿನೊಳಗೆ ನಮಗೆ ಎಂಥ ದೊಡ್ಡ ಪ್ರಶಸ್ತಿ ಕೊಟ್ಟಾನಂದ್ರೆ ಎಲ್ಲರೂ ರಿಮೆಂಬರ್ ಮಾಡ್ಕೊಳ್ರಿ, ಎಲ್ಲರೂ ತಲೆಯಾಗಿಟ್ಕೊಳ್ರಿ. ಇವತ್ತು 84 ಲಕ್ಷ ಜೀವರಾಶಿಗಳಿದಾವ. ಅನೇಕ ಪ್ರಾಣಿ ಪಕ್ಷಿಗಳನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತೀವಿ. ಇದನ್ನೆಲ್ಲ ದಾಟಿ ಅವುಗಳ ಮಧ್ಯದೊಳಗೆ ನನ್ನ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿಸ್ಯಾನಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಮನುಷ್ಯನಾಗಿ ಹುಟ್ಟಿ ಬಂದಿದ್ದನೇ ನಮಗೆ ದೊಡ್ಡ ಪ್ರಶಸ್ತಿ. ಉಳ್ಕಿದ್ದು ಆಮೇಲೆ ಅದು ಯಾವ್ದಾದ್ರು ಮತ್ತು ಬೇರೆ ಪ್ರಾಣಿ ಮಾಡಿ